ಭಕ್ತರ ಜೈಘೋಷದ ಮಧ್ಯೆ ಗೋಪಾಲ ಕಾವಲ, ರುದ್ರಪಾದ ತೀರ್ಥದಲ್ಲಿ ಮಿಂದೆದ್ದ ಜನ. ದತ್ತನ ಕ್ಷೇತ್ರದಲ್ಲಿ ಮಾಘ ಉತ್ಸವ ಸಂಪನ್ನ. ದಕ್ಷಿಣ ಕಾಶಿ ಮಹಾನ್ ಶಕ್ತಿ ಕ್ಷೇತ್ರ ದೇವಲಗಾಣಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಕಳೆದ 5 ದಿನಗಳಿಂದ ನಡೆಯುತ್ತಿರುವ ಮಾಘ ಉತ್ಸವಕ್ಕೆ ಗೋಪಾಲ ಕಾವಲ ಹಾಗೂ ಅದ್ದೂರಿ ಪಲ್ಲಕ್ಕಿ ಮಹೋತ್ಸವ ಮೂಲಕ ಭಾನುವಾರ ಸಂಭ್ರಮದ ತೆರೆ ಬಿದ್ದಿತು. ಶ್ರೀ ದತ್ತಾತ್ರೇಯ ದೇವಸ್ಥಾನ ನಿರ್ಗುಣ ಮಠದಲ್ಲಿ ಮಾಘ ಚತುರ್ಥ ನಿಮಿತ್ತ ಬೆಳಗ್ಗೆ ಶ್ರೀ ದತ್ತ ಮಹಾರಾಜರ ಮೂರ್ತಿಗೆ ಅಷ್ಟಗಂಧ, ಕೇಸರಿ, ಕಸ್ತೂರಿ, ಅತ್ತರ್ ಲೇಪನ ಜರುಗಿತು. ಬಳಿಕ ಕ್ಷೀರಾಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ, ತುಳಸಿ ಪುಷ್ಪಾರ್ಚನೆ, ಮಂತ್ರ ಪುಷ್ಪಾರ್ಚನೆಯೊಂದಿಗೆ ಮಹಾ ಮಂಗಳಾರತಿ ನಡೆಯಿತು. ದತ್ತಾತ್ರೇಯರ 2ನೇ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಮಹಾರಾಜರು ಗುಪ್ತರಾಗಿ ಪಾದುಕೆ ರೂಪದಲ್ಲಿ ಕಾಣಿಸಿಕೊಂಡ ದಿನವಾಗಿದ್ದರಿಂದ ದೇವಸ್ಥಾನ ಪ್ರಾಂಗಣದಲ್ಲಿ ಕುಲಕರ್ಣಿ ಮನೆತನದಿಂದ ಅಪಾರ ಭಕ್ತರ ಜೈಘೋಷದೊಂದಿಗೆ ಗೋಪಾಲ ಕಾವಲ, ಮೊಸರುಗಡಿಗೆ ಒಡೆಯುವುದು ನಡೆಯಿತು. ಜನರಿಂದ ದತ್ತ ಮಹಾರಾಜ್, ಜೈ ದತ್ತ ಮಹಾಶಯ, ದತ್ತಾತ್ರೇಯ ಸೇರಿ ಹಲವು ಘೋಷಣೆ ಮೊಳಗಿದವು. ಶ್ರೀ ದತ್ತಾತ್ರೇಯ ಮಹಾರಾಜರ ಶ್ರೀ ದಿಗಂಬರ ಶ್ರೀಪಾದ ವಲ್ಲಭ ಉತ್ಸವ ಮೂರ್ತಿ ದಿಗಂಬರ, ಗುರುದೇವ ದತ್ತ, ನಮೋ ದತ್ತಾತ್ರೇಯ ಸೇರಿ ಹಲವು ಘೋಷಣೆಗಳು ಮೊಳಗಿದವು. ಮಧ್ಯಾಹ್ನ ಶ್ರೀದತ್ತ ಮಹಾರಾಜರಿಗೆ ಆರತಿ ಸಲ್ಲಿಸಿ ಅಲಂಕೃತ ಪಲ್ಲಕ್ಕಿಯಲ್ಲಿ ಗುರುಗಳ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪ್ರಮುಖ ಬೀದಿಗಳ ಮೂಲಕ ಭೀಮಾ ತೀರದಲ್ಲಿ ರುದ್ರಪಾದ ತೀರ್ಥಕ್ಕೆ ಅದ್ದೂರಿ ಮೆರವಣಿಗೆ ತೆಗೆದುಕೊಂಡು ಹೋಗಲಾಯಿತು. ದಾರಿಯುದ್ದಕ್ಕೂ ಜನರು ಪಲ್ಲಕ್ಕಿ ದರ್ಶನ ಪಡೆದರು. ರುದ್ರಪಾದ ತೀರ್ಥದಲ್ಲಿ ಗುರುಗಳ ಪಾದುಕಿಗೆ ರುದ್ರಾಭಿಷೇಕ ಸೇರಿ ವಿವಿಧ ಕಾರ್ಯಕ್ರಮ ನೆರವೇರಿಸಲಾಯಿತು. ಬಳಿಕ ಲಕ್ಷಾಂತರ ಜನರು ಪುಣ್ಯ ಸ್ನಾನ ನೆರವೇರಿಸಿದರು. ನಂತರ ಮುತ್ತೈದೆಯರು ಆರತಿ ಬೆಳಗಿ ವಿವಿಧ ವಾದ್ಯ ಮೇಳ ಹಾಗೂ ಭಕ್ತರ ಭಜನೆಯೊಂದಿಗೆ ಪಲ್ಲಕ್ಕಿಯು ನಿರ್ಗುಣ ಮಠಕ್ಕೆ ಸಾಗಿತು. ಇದರೊಂದಿಗೆ ಉತ್ಸವಕ್ಕೆ ತೆರೆ ಬಿದ್ದಿತು. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್.
ಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.